ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಸಮಾವೇಶ ಇತ್ತಿವತ್ತು. ವಿವಿಧ ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆ ಕಾರ್ಯಕ್ರಮ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿದ್ದರು. ಶಿವಲಿಂಗೇಗೌಡರ ಕಾರ್ಯಕ್ರಮ, ಶಿವಲಿಂಗೇಗೌಡರ ಕ್ಷೇತ್ರ. ಮೈಸೂರಿನ ಸಮಾವೇಶದಲ್ಲಿ ಮಾಡಿದಂಗೆ ಇಲ್ಲೂ ಕೂಡ ವೇದಿಕೆ ಎದುರಿಗೆ 200 ಮೀಟರ್ನ ರ್ಯಾಂಪ್ ಹಾಕಲಾಗಿತ್ತು. ಆ ರ್ಯಾಂಪ್ ಮೇಲೆ ಹಿರಿಯ ನಾಯಕರುಗಳೆಲ್ಲ ನಡ್ಕೊಂಡು ಬಂದರು. ಕೆ ಎನ್ ರಾಜಣ್ಣ ಅವರು ಬರ್ತಾ ಇದ್ದಾರೆ ನೋಡಿ, ಶಿವಲಿಂಗೇಗೌಡರು, ಡಿ ಕೆ ಶಿವಕುಮಾರ್, ಸಂತೋಷ್ ಲಾಡ್ ಅವರು ಬಂದಿದ್ರಂತೆ. ಕಳೆದ ಸಲ JDSನಿಂದ ಗೆದ್ದಿದ್ದ ಶಿವಲಿಂಗೇಗೌಡರು 2023ರ ಚುನಾವಣೆ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ. ಸೀನಿಯರ್ ಮೋಸ್ಟ್ ಲೀಡರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಂತ್ರಿ ಮಾಡ್ತೀವಿ ಅಂಥೇಳಿ ಕರೆಸ್ಕೊಂಡಿದ್ರಂತೆ ಇವರನ್ನು. ಜಮೀರ್ ಅಹಮದ್ ಖಾನ್ ಅವರು ಇದ್ದಾರೆ. ಮಂತ್ರಿ ಮಾಡ್ತೀವಿ ಅಂಥೇಳಿ ಕರೆಸ್ಕೊಂಡಿದ್ರಂತೆ. ಬಟ್ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಆಗಿಬಿಡ್ತು ಕಾಂಗ್ರೆಸ್ನಲ್ಲಿ. 136 ಜನ ಗೆಲ್ಲುವುದರೊಂದಿಗೆ ಅವರಿಗೆ ಮಂತ್ರಿ ಭಾಗ್ಯ ಸಿಕ್ಕಿಲ್ಲ. ಇವತ್ತು ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆದಾಗ ಕಾರ್ಯಕ್ರಮಕ್ಕೆ ಸೇರಿದ ಮಹಾಜನತೆ ಕೂಗ್ತಾ ಇದ್ರು, ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಿ, ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಿ ಅಂತ. ಸಿದ್ದರಾಮಯ್ಯನವ್ರಿಗೆ ಒಂದು ಹಂತದಲ್ಲಿ ಸ್ವಲ್ಪ ಪೇಷನ್ಸ್ ಕಳ್ಕೊಂಡ್ರು. ಸಿದ್ದರಾಮಯ್ಯನವರು ನನ್ನ ಕೈಲಿರೋದು ಅದು ಅನ್ನೋ ಥರ, ಕೂತ್ಕೊಳ್ರಿ, ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಪಕ್ಷ ನಿರ್ಧಾರ ಮಾಡುತ್ತೆ. ಶಿವಲಿಂಗೇಗೌಡರಿಗೆ ಉಜ್ವಲವಾದ ರಾಜಕೀಯ ಭವಿಷ್ಯ ಇದೆ, ಅದನ್ನು ಮಾತ್ರ ನಾನು ಹೇಳಬಲ್ಲೆ ಅಂತ. ಕೇಳಿಸ್ಕೊಳ್ಳಿ. ಶಿವಲಿಂಗೇಗೌಡರಿಗೆ ರಾಜಕೀಯ ಭವಿಷ್ಯ ಇದೆ. ರಾಜಕೀಯ ಭವಿಷ್ಯ ಇದೆ. ಮುಂದಿನ ದಿನಗಳಲ್ಲಿ ಮಂತ್ರಿ ಮಾಡೋದು ಬಿಡೋದು ಹೈಕಮಾಂಡ್ ಮತ್ತು ಸರ್ಕಾರ. ಈ ಬಹಿರಂಗವಾಗಿ ನಾನು ಹೇಳಕ್ಕಾಗಲ್ಲ. ನಾನು ಹೇಳಿದ್ದೀನಿ, ಶಿವಲಿಂಗೇಗೌಡರಿಗೆ ಮುಂದೆ ರಾಜಕೀಯವಾದಂಥ ಒಳ್ಳೆ ಭವಿಷ್ಯ ಇದೆ. ಶಿವಲಿಂಗೇಗೌಡರು ಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ. ಮಾತು ಸುಮ್ಮನೆ ಸ್ವಲ್ಪ ಇಷ್ಟು ಯಾವನಾರು ಮಾತಾಡಿದ್ದೇನೆ ಕೂತ್ಕೊಂಡು ಸುಮ್ಮನೆ. ಆಯ್ತು ಆಯ್ತು ಆಯ್ತು, ಅವೆಲ್ಲ ಅಂಗಡಿ ಸುಮ್ಮನೆ ಚುಕ್ಕೊಳ್ಳಿ ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.